ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ತುಂಬಾ ಸುಲಭವಾಗಿ ಹಾಕುವಂಥ ಒಂದು ಕ್ರೋಶೆ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ಡಿಸೈನು. ಇದು ಫಸ್ಟ್ ಟೈಮ್ ನಾನು ಇಷ್ಟು ಪುಟ್ಟದಾಗಿರುವಂಥ ಡಿಸೈನ್ನ ಹಾಕ್ತಾ ಇರೋದು. ಅದು ಒಂದು ರಿಚ್ ಆಗಿರುವಂಥ ಸೀರೆಗೆ ತುಂಬಾ ಸಿಂಪಲ್ ಡಿಸೈನ್ನ ಹೇಳಿದ್ದಾರೆ. ಹಂಗಾಗಿ ಈ ಒಂದು ಡಿಸೈನ್ನ ಈ ಸೀರೆಗೆ ಹಾಕ್ತಾ ಇದ್ದೀನಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ಥರ ಇದೆ. ಸೊ ಸ್ಯಾರಿಯಲ್ಲಿರುವಂಥ ಚೆಕ್ಸಲ್ಲಿ ಏನು ಮೇನ್ ಕಲರ್ ಇದೆಯೋ ಆ ಕಲರು ದಾರ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಸೊ ಅಲ್ಲಲ್ಲಿ ಸೀರೆ ಗ್ರ್ಯಾಂಡಾಗಿ ಇರೋದ್ರಿಂದ ಒಂದು ಎಲೆ ಬೀಡ್ಸ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಹಾಗೆ ಥ್ರೆಡ್ ವರ್ಕ್ ಕೂಡ ಈ ಒಂದು ಡಿಸೈನ್ನ ನೀವು ಹಾಕ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸ್ಟಾರ್ಟಿಂಗಲ್ಲಿ ತುದಿಗೆ ಪಲ್ಲು ರೈಟ್ ಸೈಡು ನೀಡಲ್ನ ಹಾಕಿ ಈ ರೀತಿ ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ಯಾವಾಗಲೂ 2 ಲಾಕ್ ಹಾಕಿದ್ದೀವಲ್ವ ಸ್ಟಾರ್ಟಿಂಗಲ್ಲಿ. ಸೊ 2 ಲಾಕನ್ನು ಹಾಕ್ಕೊಂಡಿದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನ ಮಾಡ್ಕೋಬೇಕು. 4 ಚೈನ್ಸನ್ನ ಮಾಡಿಕೊಂಡು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆನೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಲಾಕ್ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಲಾಕ್, 2 ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್. ಟೋಟಲ್ ಆಗಿ ಇಲ್ಲಿ ನಾನು 4 ಸತಿ ಲಾಕ್ ಮಾಡಿದ್ದೀನಿ. ಕೆಳಗಡೆ ನಿಮಗೆ 4 ಹೋಲ್ ಕಾಣಿಸುತ್ತೆ, ಮೇಲೆ ಬಂದು ನಿಮಗೆ 3 ಲಾಕ್ ಥರ ಕಾಣಿಸುತ್ತೆ. ಸೊ ಈ ರೀತಿ ಹಾಕಿದ ಮೇಲೆ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ ನೋಡಿ. 1 2 3 4 ಆ್ಯಂಡ್ 5. ಸೊ 5 ಚೈನ್ಗಳನ್ನ ಹಾಕಿಬಿಟ್ಟು ಈ 5 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಮತ್ತೆ ಒಂದು ಪಾಯಿಂಟಷ್ಟು ಒಳಗಡೆನೆ ಲಾಕ್ ಮಾಡ್ಕೋಬೇಕು. ಸೊ 5 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ಮತ್ತೆ ಸೇಮ್ ಕಂಟಿನ್ಯೂ ಆಗಿ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 1 2 3 4 5 ಮತ್ತು 5 ಚೈನ್ ಹಾಕಿದ್ದೀನಿ. ಸೊ ಮತ್ತೆ ಕೆಳಗಡೆ 5 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 5 ಚೈನ್ನ ಮಾಡ್ಕೊಂಡಿದ್ದೀನಿ. 5 ಚೈನ್ ಹಾಕಿದ ತಕ್ಷಣ ಸ್ಯಾರಿನ ಉಲ್ಟಾ ಕಡೆ ತಿರ್ಸ್ಕೋಬೇಕು. ಉಲ್ಟಾ ಕಡೆ ತಿರ್ಸ್ಕೊಂಡು ಇಲ್ಲಿ ನಾವು 4 ಸತಿ ಏನು ಲಾಕ್ ಹಾಕಿದ್ದೀವಲ್ಲ, ಫಸ್ಟ್ ತುದಿ ಪಾಯಿಂಟ್ ಚೈನ್ ಥರ ಏನು ಓಲ್ ಕಾಣಿಸುತ್ತೋ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 5 ಚೈನ್ನ ಲಾಕ್ ಮಾಡ್ತಾರೆ. ಸೊ 5 ಚೈನ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಪಕ್ಕದಲ್ಲಿರೋಂಥ ಇನ್ನೊಂದು ಹೋಲ್ಗೆ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ಮತ್ತೆ ಆ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಸ್ಯಾರಿನ ಮತ್ತೆ ಸೀದಾ ಕಡೆ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇಲ್ಲಿ 5 ಜೊತೆ 2 ಚೈನ್ಗಳು ಏನಿದೆಯಲ್ಲ ಎರಡನ್ನೂ ಸೇರಿಸ್ಕೊಂಡು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕೋತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು 5 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಹೋಗಿ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆ ಕಂಬ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಸೊ ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬ ನೀಟಾಗಿ ಆಚೆ ಒಂದು ಲುಕ್ ಬರೋವರೆಗೆ ಡಬಲ್ ಕ್ರೋಶೆನ ಹಾಕೋಬೇಕು. ಸೊ ಎಷ್ಟು ಡಬಲ್ ಕ್ರೋಶೆನ ಹಾಕಿದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ. ಸೊ 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಸೊ ಇಷ್ಟು ಫಿನಿಶಿಂಗ್ ಬರೋವರೆಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕಿದ್ದೀನಿ. ಸೊ ನಾನಿಲ್ಲಿ 10 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ ಲಾಸ್ಟ್ ಇನ್ನೂ ಒಂದು ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಟೋಟಲ್ ಆಗಿ ಈ 5 ಚೈನಲ್ಲಿ ನಾನು 11 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಸೊ 11 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಜಾಸ್ತಿ ಎಳೆಯುತ್ತಾ ಲಾಕ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಪಾಯಿಂಟ್ ಒಳಗಡೆನೆ ಈ ಆಚೆನ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡಿಕೊಂಡು ಈಗ ಥ್ರೆಡನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಎಲೆ ಬೀಡ್ಸನ್ನ ತೊಗೊಂಡಿದ್ದೀವಲ್ವ, ಇಲ್ಲಿ ಈ ಬೀಡ್ಸನ್ನ ತೊಗೊಂಡಿದ್ದೀವಲ್ವ, ಇಲ್ಲಿ ಈ ಬೀಡನ್ನ ಸೆಟ್ ಮಾಡ್ಕೊಳ್ಳೋಣ.
ಇದೇ ಥರ ಬೀಡ್ಸ್ ತೊಗೋಬೇಕಂತೆಲ್ಲ, ನೀವು ಬೇಕಿದ್ರೆ ಹ್ಯಾಂಗಿಂಗ್ ಬೀಡ್ಸ್ಗಳು ಸಿಗುತ್ತೆ, ವೆರೈಟಿ ಆಫ್ ಬೀಡ್ಸ್ಗಳು ಸಿಗುತ್ತೆ, ಅದನ್ನು ಕೂಡ ನೀವು ಮಿಡ್ಲಲ್ಲಿ ಹಾಕ್ಕೋಬೋದು. ಸೊ ನಾನು ಬಂದು ಗೋಲ್ಡ್ ಕಲರ್ ಬೀಡ್ನ ಹಾಕ್ತಾಯಿದ್ದೀನಿ. ಕ್ರಿಸ್ಟಲ್ ಬೀಡ್ಸ್ ಕೂಡ ಮಿಡ್ಲಲ್ಲಿ ಹಾಕ್ಕೋಬೋದು. ಸೊ ಎಲೆ ಬೀಡ್ಸ್ನ ಹಾಕಿದ ಮೇಲೆ ಲಾಕ್ ಮಾಡಿದ್ದೀನಿ. ಲಾಕ್ ಹಾಕಿದ ಮೇಲೆ ಮತ್ತೆ ಪಲ್ಲುಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಪಲ್ಲುಗೆ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 3 ಟೈಮ್ ಮತ್ತೆ ಪಲ್ಲುಗೆ ನಾನು ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಮತ್ತು ಸೇಮ್ 3 ಟೈಮ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 3 ಸತಿ ಲಾಕ್ ಮಾಡಿದ್ದೀನಿ. 3 ಸತಿ ಲಾಕನ್ನು ಹಾಕಿದ ತಕ್ಷಣ ಮತ್ತೆ 1 2 3 4 5 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ಸ್ನ ಹಾಕಿಬಿಟ್ಟು 4 ಚೈನ್ ಲೆಂತಿಗೆ ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 5 ಚೈನ್ಸ್ನ ಮಾಡ್ಕೋಬೇಕು. 5 ಚೈನ್ ಹಾಕಿ ಮತ್ತೆ ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಫಸ್ಟ್ ಲಾಕ್ ಏನಿದೆಯಲ್ಲ ಅದರೊಳಗಡೆ ಆ ಕಡೆಯಿಂದ ಬಂದರೆ ಲಾಸ್ಟ್ ಆಗುತ್ತೆ, ಈ ಕಡೆ ಇದ್ದರೆ ಫಸ್ಟ್ ಆಗುತ್ತೆ ಸ್ಯಾರಿನ ಟರ್ನ್ ಮಾಡ್ಕೊಂಡಾಗ. ಸೊ ಆ ಹೋಲ್ ಗ್ಯಾಪಲ್ಲಿ ಈ 5 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್, ಮತ್ತು ರೈಟ್ ಸೈಡ್ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೋಬೇಕು. 5 ಚೈನ್ ಸೇರಿಸ್ಕೊಂಡು ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 5 ಚೈನ್ ಸೇರಿಸ್ಕೊಂಡು ಎರಡನ್ನೂ ಸೇರಿಸ್ಕೊಂಡು ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊ. ಸೊ ಟೋಟಲ್ ಆಗಿ ಇಲ್ಲಿ 11 ಡಬಲ್ ಕ್ರೋಶೆ ಕಂಬಗಳನ್ನ ಈ 5 ಚೈನಲ್ಲಿ ನಾನು ಹಾಕ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಸೊ 11 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆದಷ್ಟು ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆ ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 4 ಚೈನ್ಸನ್ನು ಮಾಡ್ಕೋಬೇಕು. 4 ಚೈನ್ಸ್ನ ಮಾಡಿಕೊಂಡು ಮತ್ತು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್, ಮತ್ತು ಈಗ 3 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಮತ್ತು ಸ್ಟಾರ್ಟಿಂಗಲ್ಲಿ ಏನು ಮಾಡ್ಕೊಂಡಿದ್ದೀರೋ ಅದೇ ಒಂದು ವರ್ಕನ್ನು ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ 4 ಸತಿ ಲಾಕನ್ನು ಹಾಕಿದ್ದೀನಿ. ಆಮೇಲೆ 1 2 3 4 5 ಚೈನ್ ಬಂದು 4 ಚೈನ್ ಲೆಂತಿಗೆ ಲಾಕ್, ಮತ್ತು 5 ಚೈನ್. ಸೊ 3 4 5. ಸೊ ಟ್ಯಾರಿನ ಟರ್ನ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ತುದಿ ಏನಿದೆಯಲ್ಲ 4 ಹಾಕಿದ್ದೀನಿ, ಇದು 5. ಸೊ ಸ್ಟಾರ್ಟಿಂಗ್ ತುದಿಗೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಲಾಕ್ ಮಾಡಿ, ಮತ್ತು ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್, ಮತ್ತು ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 5 ಚೈನ್ನ ಸೇರಿಸ್ಕೊಂಡು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ 11 ಡಬಲ್ ಕ್ರೋಶೆ ಕಂಬನ ಈ ಆಚಲ್ಲಿ ವರ್ಕ್ನ ಮಾಡ್ಕೋಬೇಕು. ಸೊ ಸೇಮ್ ಮತ್ತೆ ಕಂಟಿನ್ಯೂ 5 ಚೈನ್ಸನ್ನ ಹಾಕ್ಕೋಬೇಕು. ಡಬಲ್ ಆಗಿ ಸ್ಯಾರಿನ ಟರ್ನ್ ಮಾಡಿಕೊಂಡು ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ತುಂಬ ಸಿಂಪಲ್ ಆಗಿರುವಂಥ ಡಿಸೈನು, ಫಾಸ್ಟಲ್ಲೇ ಅರ್ಧ ಗಂಟೆಯಲ್ಲಿ ಆರಾಮಾಗಿ ಮುಗಿಸ್ಬೋದು ನೀವು, ಅಷ್ಟು ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಆ ಸ್ಟಾರ್ಟಿಂಗ್ ಕ್ರೋಶೆ ಕಲಿಯೋರು ಡಿಸೈನ್ನ ಹುಡುಕ್ತಾ ಇದ್ದರೆ ಈ ಡಿಸೈನ್ ಒಂದು ಸತಿ ಟ್ರೈ ಮಾಡಿ. ಪ್ರಾಕ್ಟೀಸ್ ಕೂಡ ಆಗುತ್ತೆ, ಹಾಗೆ ಡಿಸೈನ್ ಕೂಡ ಈಸಿಯಾಗಿ ಬೇಗನೆ ಹಾಕ್ಕೋಬೋದು. ಫಸ್ಟ್ ಸ್ಟಾರ್ಟಿಂಗ್ ವರ್ಕ್ ಮಾಡಿದಾಗ ಒಂದು ರೀತಿ ನಾವೊಂದು ಫಿನಿಶಿಂಗ್ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಸೊ ಫಸ್ಟ್ ಈ ಡಿಸೈನ್ ಹುಡುಕ್ತಾ ಇದ್ದರೆ ಈ ಡಿಸೈನ್ ಅನಿಸುತ್ತೆ ಟ್ರೈ ಮಾಡಿ. ತುಂಬ ಈಸಿ ಇದೆ, ಫಾಸ್ಟಲ್ಲಿ ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ನೋಡ್ಬೋದು ಈ ಥರ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ ಸೇಮ್ ಒಂದೇ ಕಲರಲ್ಲಿ ವರ್ಕ್ ಮಾಡಿಬಿಟ್ಟು ಕುಚ್ಚು ಕೂಡ ಅಷ್ಟೇ ಒಂದೇ ಕಲರಲ್ಲೇ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಕುಚ್ಚು ಅನ್ನೋದು ಹಾಕಿದ್ದೀನಿ. ನಿಮ್ಗೆ ಬೇಕಿದ್ರೆ ಕುಚ್ಚು ಚೇಂಜಸ್ ಮಾಡಿಕೊಂಡು ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಸಿಂಪಲ್ ಆಗಿರುವಂಥ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ, ಬೇಗನೆ ಆಗುತ್ತೆ, ಫಾಸ್ಟಲ್ಲಿ ಮುಗಿದೋಗುವಂಥ ಒಂದು ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಯಾರು ಬೇಕಿದ್ರೆ ಹೊಸಬ್ರು ಟ್ರೈ ಮಾಡಿ, ನಿಮಗೂ ಕೂಡ ನೀಟ್ ಫಿನಿಶಿಂಗ್ ಆಗಿ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಕುಚ್ಚು ಕೂಡ ನೋಡ್ಬೋದು ನೀವು, ತುಂಬ ಸ್ಮಾಲ್ ಸೈಜಲ್ಲಿ ಕುಚ್ಚು ಕೂಡ ನಾನು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ಈ ಥರ ಇದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.